ಬಡ್ಕಂಡೆ. ನಾನು 10ನೇ ಕ್ಲಾಸ್ ತನಕ ಓದಿದ್ದೀನಿ. ಈ ಕೆಲ್ಸಕ್ಕೆ ಬಾರ್ದಿರೋನ್ನ ಮದುವೆ ಮಾಡ್ಕೊಡ್ಬೇಡ, 3 ಹೊತ್ತು ಕುಡ್ಕೊಂಡು ಬಿಡ್ಸತ್ತಿರ್ತಾನೆ. ಈ ಕಡೆ ನನ್ನ ನೋಡ್ಕೊಳ್ಳೋದು ಇಲ್ಲ. ಏನಿಂದು ಬೆಳಗ್ಗೆ ಬೆಳಗ್ಗೆ ಸುಪ್ರಭಾತ, ನೆಮ್ಮದಿಯಾಗಿ ಮರೆಯೋಕ್ಕೂ ಬಿಡಲ್ಲ. ಏನಿಲ್ಲ ಕಣಪ್ಪ, ನೀನ್ ದುಡಿಯೋ ದುಡ್ಡೆಲ್ಲ ಕುಡಿಯೋದಕ್ಕೆ ಹೋಗುತ್ತೆ. ನನ್ನ ಎಲ್ ಸಾಕ್ತೀಯ ನೀನು? ಹೋಗು ಹೋಗು ನೀನು ಕೆಲ್ಸಕ್ಕೆ. ಯಾವಾಗ ನೋಡು 10ನೇ ಕ್ಲಾಸ್ ಓದಿನಿ ಅಂತಿದ್ದಿಲ್ಲ. ಹೋಗು ಕೆಲ್ಸಕ್ಕೆ. ನನ್ಗೆ ಯಾರು ಕೆಲ್ಸ ಕೊಡ್ತಾರೆ? ನಾನ್ ಮನೆ ಗುಡ್ಸೋದಾಯ್ತು, ಮುಸ್ರೆ ತಿಕ್ಕೋದೇ ಆಯ್ತು. ಯಾಕೆ ಕೊಡಲ್ಲ? ನಮ್ ಮೋದಿ ಸಾಹೇಬ್ರು ಹೊಸ ಸ್ಕೀಮ್ ತಂದವ್ರೆ. ಅದು ಸಖಿ ಯೋಜನಾ. ನೀನ್ 10ನೇ ಕ್ಲಾಸ್ ಓದಿರ್ತಾನೆ, ಮತ್ ಹೋಗು. ಸಖಿ ಯೋಜನೆಯಲ್ಲಿ ಏಜೆಂಟ್ ತಿಂಗಳಿಗೆ 7,000 ಕೊಡ್ತಾರಂತೆ. 3 ವರ್ಷಕ್ಕೆ 2,64,000 ಆಗುತ್ತೆ. ನನಗೂ ಕೆಲ್ಸ ಕೊಡ್ತಾರ? ನೀನೊಬ್ಳಿಗೆ ಅಲ್ಲ ಕಣಮ್ಮಿ, ಹೆಣ್ಮಕ್ಳಿಗೆ ಎಲ್ರಿಗೂ ಕೊಡ್ತಾರೆ. ಇದು ಹೆಣ್ಮಕ್ಳಿಗೆ ಅಂತ ಮಾಡಿರೋ ಸ್ಕೀಮು. ನೀವೆಲ್ಲ LIC ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಮೊದಲನೇ ವರ್ಷ 7,000 ಕೊಡ್ತಾರ, 2ನೇ ವರ್ಷ 8,000, 3ನೇ ವರ್ಷ 5,000 ಕೊಡ್ತಾರೆ. ಇದಷ್ಟೇ ಅಲ್ಲ, ಕಮಿಷನ್ ಕೊಡ್ತಾರೆ. 18 ವರ್ಷದಿಂದ 70 ವರ್ಷ ತನಕ ಯಾರು ಬೇಕಾದ್ರೂ ರಿಜಿಸ್ಟರ್ ಆಗ್ಬೋದು. ಇಷ್ಟ ದಿನ ಈ ಕುಡುಕು ಮಸ್ಲು ಬಾಯಲ್ಲಿ ಇದೊಂದೇ ಒಳ್ಳೆ ಮಾತು ಕೇಳಿರೋದು. ಹೆಂಗ್ ರಿಜಿಸ್ಟರ್ ಆಗೋದು? ಬಲ್ ಈಸಿ ಕಣಮ್ಮಿ. ಅಲ್ಲಿ ಕಾಣಿಸ್ತೈತಲ್ಲ ಲಿಂಕು, ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡು. LIC ವೆಬ್ಸೈಟ್ ಓಪನ್ ಆಗುತ್ತೆ. ನಿನ್ 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಆಗಿ ರಿಜಿಸ್ಟರ್ ಮಾಡು. ಅಂದ್ರೆ ರಿಜಿಸ್ಟರ್ ಆದ್ರೆ ನಂಗೂ ದುಡ್ಡು ಬರ್ತದಾ? ಯಾಕೆ ಬಂದ್ಬಿಡು. ಇದು ಗೌರ್ಮೆಂಟ್ ಸ್ಕೀಮ್, ನಿಂಗೆ ಗಂಡಿನ ಸ್ಕೀಮ್ ಅಲ್ಲ. ಫಸ್ಟ್ ನೀನು 500 ರೂಪಾಯಿ ಕೊಟ್ಬಿಟ್ಟು IRDI ಎಕ್ಸಾಮ್ ಬರಿಬೇಕು. ಅದ್ರಲ್ಲಿ ಪಾಸ್ ಆದ್ರೇನೆ ನೀನು LIC ಏಜೆಂಟ್ ಆಗೋದು. ನೀನು ಒಂದು ಕೆಲಸ ಮಾಡ್ಬಿಡು, ಈ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೋ. ನೀನ್ ಚೆನ್ನಾಗಿ ಓದ್ ಪಾಸ್ ಆದ್ರೆ ಪ್ರತಿ ತಿಂಗಳು 7,000 ರೂಪಾಯಿ ಕೊಡ್ತಾರೆ. ಮನೆ ಖರ್ಚಿಗೆ ಸರಿಯಾಗುತ್ತದೆ. ನಾನು ನಿನ್ ಮನೆ ಕೆಲ್ಸದಲ್ಲಿ ಯೂಸ್ ಮಾಡ್ತೀನಿ ಆಯ್ತಾ? ಅಯ್ಯೋ ನನ್ ಮುದ್ದು ಗಂಡ. ಅದಿರ್ಲಿ, ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು?